ಓಂ ಶಾಂತಿ. ಸಹಜ ರಾಜಯೋಗ. ಶೀರ್ಷಿಕೆ: ನಾನು ಆತ್ಮ, ಜ್ಞಾನದ ಸುಗಂಧವನ್ನು ಹರಡುವ ದೈವಿಕ ಹೂವು. ಅಮೃತ ವೇಳೆ ಯೋಗ 10-15 ನಿಮಿಷ ಮಾಡೋಣ. ಓಂ ಶಾಂತಿ. ನಾನು ಈ ದೇಹವಲ್ಲ, ನಾನು ಶಾಂತ ಸ್ವರೂಪ ಆತ್ಮ. ನನ್ನ ನಿಜವಾದ ಮನೆ ಪರಮಧಾಮ. ನನ್ನ ಪರಮಪಿತ ಪರಮಾತ್ಮ ಶಿವಬಾಬಾ ಜ್ಞಾನಸಾಗರ. ಅವರು ನನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಶಿವಬಾಬಾ: ಮಧುರ ಮಗುವೆ, ದೇಹಾಭಿಮಾನವನ್ನು ಬಿಡು, ಆತ್ಮಾಭಿಮಾನಿಯಾಗು. ನಾನು ತಂದೆಯ ನೆನಪಿನಲ್ಲಿ ಸ್ಥಿರವಾಗಿದ್ದೇನೆ. ನನ್ನೊಳಗಿನ ದೇಹಾಭಿಮಾನದ ದುರ್ಗಂಧ ಕರಗುತ್ತಿದೆ. ನನ್ನ ಆತ್ಮದಿಂದ ಜ್ಞಾನ, ಶಾಂತಿ, ಪ್ರೀತಿ ಮತ್ತು ಪವಿತ್ರತೆಯ ಸುಗಂಧ 4 ಕಡೆ ಹರಡುತ್ತಿದೆ. ನಾನು ದೈವಿಕ ಹೂವು. ನನ್ನ ಸಂಪರ್ಕಕ್ಕೆ ಬರುವ ಪ್ರತಿಯೊಬ್ಬ ಆತ್ಮವು ಶಾಂತಿಯ ಅನುಭವ ಮಾಡುತ್ತಿದೆ. ತಪಸ್ಸು, ಯೋಗ, ನನ್ನ ಎಲ್ಲ ವಿಕರ್ಮಗಳು ಶಿವಬಾಬರ ನೆನಪಿನ ಅಗ್ನಿಯಲ್ಲಿ ಭಸ್ಮವಾಗುತ್ತಿವೆ. ಕೋಪ, ಅಹಂಕಾರ, ಆಸಕ್ತಿ, ದುಃಖ, ಭಯ ಎಲ್ಲವೂ ಕರಗುತ್ತಿವೆ. ನಾನು ಹಗುರವಾದ ಪ್ರಕಾಶಮಾನ ಆತ್ಮ. ವಿಶ್ವ ಸೇವಾ ಯೋಗ ನನ್ನಿಂದ ದಿವ್ಯ ಪ್ರಕಾಶದ ಕಿರಣಗಳು ವಿಶ್ವದ ಎಲ್ಲ ಆತ್ಮಗಳಿಗೆ ತಲುಪುತ್ತಿವೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಶಾಂತಿ, ಪ್ರೀತಿ, ಸಹನೆ, ಪವಿತ್ರತೆ ತುಂಬುತ್ತಿದೆ. ಪ್ರಕೃತಿಯು ಶಾಂತವಾಗುತ್ತಿದೆ. ವಿಶ್ವವು ಸತ್ಯಯುಗದ ಕಡೆ ಸಾಗುತ್ತಿದೆ. ಸ್ವಮಾನ ಅಭ್ಯಾಸ. ನಾನು ಆತ್ಮ, ನಾನು ಶಿವಬಾಬರ ಮಗು, ನಾನು ಜ್ಞಾನದ ಸುಗಂಧ ಹರಡುವ ಹೂವು. ನಾನು ಪತಂಗದಂತೆ ಸಂಪೂರ್ಣವಾಗಿ ಪರಂಜ್ಯೋತಿಗೆ ಸಮರ್ಪಿತ ಆತ್ಮ. ನಾನು ಸದಾ ಹರ್ಷಿತ ಆತ್ಮ. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ. ಮುರಳಿಯ ಸಾರ, ಯೋಗ ಸಾರ. ಆತ್ಮಾಭಿಮಾನದಲ್ಲಿದ್ದು ಶಿವಬಾಬರನ್ನು ನೆನಪಿಸುವುದೇ ದೇಹಾಭಿಮಾನದ ದುರ್ಗಂಧವನ್ನು ದೂರ ಮಾಡಿ ಜ್ಞಾನದ ಸುಗಂಧವನ್ನು ವಿಶ್ವಕ್ಕೆ ಹರಡುವ ನಿಜವಾದ ರಾಜಯೋಗ. ಯೋಗ ಸ್ಲೋಗನ್: ಆತ್ಮಸ್ಮೃತಿಯಲ್ಲಿ ಸ್ಥಿರರಾಗಿ ಜ್ಞಾನದ ಸುಗಂಧವನ್ನು ಹರಡುವ ಆತ್ಮನ ದಿವ್ಯ ಯಾತ್ರೆ. ಓಂ ಶಾಂತಿ. ಆತ್ಮ: ಶಿವಬಾಬಾ, ನಾನು ನಿಮ್ಮ ಮಗು. ದೇಹಾಭಿಮಾನದಿಂದ ದಣಿದಿದ್ದೇನೆ. ಶಿವಬಾಬಾ: ಮಧುರ ಮಗುವೆ, ನೀನು ದೇಹವಲ್ಲ, ನೀನು ಪ್ರಕಾಶಮಾನ ಆತ್ಮ. ನನ್ನನ್ನು ನೆನಪು ಮಾಡು.
ಆತ್ಮ ಬಾಬಾ ನನ್ನೊಳಗಿನ ಕೋಪ, ಅಹಂಕಾರ, ವ್ಯರ್ಥ ಸಂಕಲ್ಪಗಳು ನನ್ನ ಸುಗಂಧವನ್ನು ಮರೆಮಾಡಿವೆ. ಶಿವಬಾಬಾ ನನ್ನ ನೆನಪಿನ ಯೋಗಾಗ್ನಿಯಲ್ಲಿ ಎಲ್ಲವನ್ನೂ ಸಮರ್ಪಿಸು. ದೇಹಾಭಿಮಾನದ ದುರ್ಗಂಧ ಕರಗುತ್ತದೆ. ಆತ್ಮ ಬಾಬಾ, ಈಗ ನಾನು ಹಗುರವಾಗಿದ್ದೇನೆ. ನನ್ನೊಳಗೆ ಶಾಂತಿ ಅರಳುತ್ತಿದೆ. ಶಿವಬಾಬಾ, ಈಗ ನೀನು ಒಂದು ಸುಂದರ ಹೂವು. ಜ್ಞಾನ, ಪ್ರೀತಿ ಮತ್ತು ಪವಿತ್ರತೆಯ ಸುಗಂಧವನ್ನು ಎಲ್ಲರಿಗೂ ಹಂಚು. ಆತ್ಮ, ನಾನು ಭೇಟಿಯಾಗುವ ಪ್ರತಿಯೊಬ್ಬ ಆತ್ಮನಿಗೂ ಪ್ರೀತಿ, ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತೇನೆ. ಶಿವಬಾಬಾ, ಮಗುವೇ, ಪ್ರತಿಯೊಬ್ಬ ಆತ್ಮನನ್ನು ಆತ್ಮನೆಂದು ನೋಡಿ ಮಾತನಾಡು. ಆಗ ನಿನ್ನ ಮಾತುಗಳು ಹೃದಯವನ್ನು ತಲುಪುತ್ತವೆ. ಆತ್ಮ ಬಾಬಾ, ನಾನು ನಿಮ್ಮ ಶ್ರೀಮತದಂತೆ ನಡೆಯುತ್ತೇನೆ. ಸದಾ ಆತ್ಮಾಭಿಮಾನದಲ್ಲಿ ಇರುತ್ತೇನೆ. ಶಿವಬಾಬಾ, ಆಗ ನೀನು ವಿಶ್ವಕ್ಕೆ ಸುಗಂಧ ಹರಡುವ ದೈವಿಕ ಹೂವಾಗುತ್ತೀಯ. ವಿಜಯ ನಿನ್ನದೇ. ವಿಶ್ವಸೇವೆ. ಶಿವಬಾಬಾ, ನನ್ನ ಆತ್ಮದಿಂದ ಹೊರಹೊಮ್ಮುವ ದಿವ್ಯ ಬೆಳಕು, ಪ್ರಕಾಶ, ಸಕಾಶ ಮನೆಯಿಂದ, ಊರಿನಿಂದ ಹಾಗೂ ದೇಶದಿಂದ ಸಂಪೂರ್ಣ ಇಡೀ ವಿಶ್ವದ ಆತ್ಮಗಳವರೆಗೆ ಹರಡುತ್ತಿದೆ. ಪ್ರತಿಯೊಬ್ಬ ಆತ್ಮನು ಶಾಂತಿ ಮತ್ತು ಪವಿತ್ರತೆಯನ್ನು ಅನುಭವಿಸುತ್ತಿದ್ದಾನೆ. ಸಂಕಲ್ಪ, ಟುಡೇ ಸಂಕಲ್ಪ. ನಾನು ಆತ್ಮ, ನಾನು ಶಿವಬಾಬರ ಮಗು. ನನ್ನ ಜೀವನವು ಜ್ಞಾನದ ಸುಗಂಧವನ್ನು ಹರಡುವ ದೈವಿಕ ಹೂವಾಗಿದೆ. ಯೋಗ ಎಂಬ ಪದಕ್ಕೆ ಆಧ್ಯಾತ್ಮಿಕವಾಗಿ ಅತ್ಯಂತ ಆಳವಾದ ಅರ್ಥವಿದೆ. ಮುರಳಿಯ ಸಂದರ್ಭದಲ್ಲಿ ಮತ್ತು ಸಹಜ ರಾಜಯೋಗದ ಹಿನ್ನೆಲೆಯಲ್ಲಿ ಯೋಗ ಎಂದರೆ ಸಂಯೋಜನಾ ಅಥವಾ ಜೋಡಣೆ, ಅಂದರೆ ಆತ್ಮನು ಪರಮಾತ್ಮನೊಂದಿಗೆ ಹೊಂದುವ ಬುದ್ಧಿಯ ಸಂಪರ್ಕ. ಆಧ್ಯಾತ್ಮಿಕವಾಗಿ ನಮ್ಮ ಜೀವನ ಉನ್ನತಿಗಾಗಿ ಯೋಗದ ಮುಖ್ಯ ಪಾತ್ರವಿದೆ. ಯೋಗದ ಮುಖ್ಯ ಅಂಶಗಳು: ಯೋಗ ಎಂದರೆ ತಂದೆಯ ನೆನಪು, ಶಿವತಂದೆಯ ನೆನಪು, ಕನೆಕ್ಷನ್, ಜೋಡಣೆ. ರಾಜಯೋಗ ಎಂದರೆ ಭೌತಿಕವಾಗಿ ಕಣ್ಣು ಮುಚ್ಚಿ ಕುಳಿತುಕೊಂಡು ಯೋಗ ಮಾಡುವುದಲ್ಲ, ಕಣ್ಣು ತೆರೆದು ಯೋಗ ಮಾಡುವುದು. ನಾನು ಆತ್ಮ ಅಂದರೆ ಜ್ಯೋತಿ ಸ್ವರೂಪ ಎಂಬುದನ್ನು ಅರಿತು ನನ್ನ ಪರಮಪಿತನಾದ ಪರಮಾತ್ಮನನ್ನು, ಶಿವಬಾಬರವರನ್ನು ಪ್ರೀತಿಯಿಂದ ನೆನಪು ಮಾಡುವುದು. ಈ ಯೋಗದ ಮೂಲಕ ಆತ್ಮಕ್ಕೆ ಪರಮಾತ್ಮನಿಂದ ಸುಖ, ಶಾಂತಿ, ಪವಿತ್ರತೆ ಮತ್ತು ಶಕ್ತಿಯ ಆಸ್ತಿ ಸಿಗುತ್ತದೆ. ಕರ್ಮಯೋಗ. ನಾವು ದಿನದ 24 ಗಂಟೆಯೂ ಕರ್ಮಗಳನ್ನು ಬಿಟ್ಟು ಕೂಡಲು ಸಾಧ್ಯವಿಲ್ಲ. ಆದ್ದರಿಂದ ಮುರಳಿಯಲ್ಲಿ ಬಾಬಾ ಹೇಳುತ್ತಾರೆ, ನೀವು ಕರ್ಮಯೋಗಿಗಳಾಗಿದ್ದರೆ ಕೈಗಳು ಕೆಲಸ ಮಾಡುತ್ತಿದ್ದರೂ
ಬುದ್ಧಿಯು ಪರಮಾತ್ಮನ ನೆನಪಿನಲ್ಲೇ ಇರಬೇಕು. ಇದನ್ನೇ ಕರ್ಮ ಮಾಡುತ್ತಾ ಯೋಗದಲ್ಲಿರುವುದು ಎಂದು ಹೇಳಲಾಗುತ್ತದೆ. ಅಮೃತ ವೇಳೆಯ ಯೋಗದ ಮಹತ್ವಕ್ಕೆ ಬಹಳಷ್ಟಿದೆ. ಮುಂಜಾನೆಯ ಸಮಯ ಸತೋಪ್ರಧಾನವಾಗಿರುತ್ತದೆ. ಅಮೃತ ವೇಳೆ ಯೋಗಕ್ಕೆ ಅತ್ಯಂತ ಶ್ರೇಷ್ಠ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಆ ಸಮಯದಲ್ಲಿ ವಾಯುಮಂಡಲವು ಶಾಂತ ಮತ್ತು ಪವಿತ್ರವಾಗಿರುತ್ತದೆ. ಮುಂಜಾನೆ ಎದ್ದು ಯೋಗ ಮಾಡುವುದರಿಂದ ದಿನವಿಡೀ ಮಾಯೆಯ ನಕಾರಾತ್ಮಕತೆಯ ಪ್ರಭಾವದಿಂದ ದೂರವಿರಲು ಮತ್ತು ಆತ್ಮಿಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಯೋಗದ ಅಗ್ನಿ ತಪಸ್ಸು ಯೋಗವನ್ನು ಯೋಗಾಗ್ನಿ ಎಂದು ಕರೆಯುತ್ತಾರೆ. ಜನ್ಮ ಜನ್ಮಾಂತರಗಳ ಪಾಪ ಕರ್ಮಗಳು, ವಿಕರ್ಮಗಳು ಮತ್ತು ತಮೋಪ್ರಧಾನ ಸಂಸ್ಕಾರಗಳು ಕೇವಲ ಪರಮಾತ್ಮನ ತೀವ್ರ ನೆನಪಿನಿಂದ ಮಾತ್ರ ಭಸ್ಮವಾಗಲು ಸಾಧ್ಯ. ನೆನಪಿರಲಿ, ಯೋಗದ ಮೂಲ ಅಡಿಪಾಯವೇ ಆತ್ಮಾಭಿಮಾನ. ನಾನು ಶರೀರವಲ್ಲ. ಆತ್ಮಾಭಿಮಾನ ಸ್ಥಿತಿ. ಆತ್ಮ ಎಂಬ ಪ್ರಜ್ಞೆ ದೃಢವಾದಾಗ ಮಾತ್ರ ಪರಮಾತ್ಮನೊಂದಿಗೆ ಯೋಗವು ಸಹಜವಾಗಿ ಕುದುರುತ್ತದೆ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.